ಆ ಹುಡುಗನಿಗೆ ಇನ್ನು 20 ವರ್ಷದ ಪ್ರಾಯ. ಆತ ಮನೆ ಬಿಟ್ಟು 1 ವರ್ಷ ಆಗಿದೆ. ಆ ತಾಯಿಯ ಗೋಳು ಯಾರಿಗೂ ಬೇಡ. ಆ ತಾಯಿ ತನ್ನ ಗಂಡನನ್ನು ಕಳೆದುಕೊಂಡು 12 ವರ್ಷ, ಇದ್ದ ಒಬ್ಬ ಮಗನನ್ನು ಕೂಡ ಕಳೆದುಕೊಂಡು 1 ವರ್ಷ. ಆ 1 ವರ್ಷದಲ್ಲಿ ಆ ಮಗನಿಗಾಗಿ ಅಲೆಯದ ಊರುಗಳಿಲ್ಲ. ನೆರೆಯ ಆಂಧ್ರ, ತೆಲಂಗಾಣ, ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳನ್ನು ಅವರ ಬಂಧುಗಳು ಹುಡುಕಿದ್ರು ಕೂಡ ಆ ಮಗನ ಪತ್ತೆ ಆಗಿರಲಿಲ್ಲ. ಆದರೆ ಅದೃಷ್ಟವಶಾತ್ ನಿನ್ನೆ ದಿವಸ ನಡೆದಿರ್ತಕ್ಕಂಥ ಒಂದು ಸಣ್ಣ ಘಟನೆ ಆ ಅಮ್ಮ ಮತ್ತು ಮಗನ ನಡುವಿನ ಬಾಂಧವ್ಯನ ವೃದ್ಧಿಸಿದೆ. ಮಗ ತನ್ನ ಅಮ್ಮನ ಮಡಿಲನ್ನು ಸೇರಿದ್ದಾನೆ. ಇದೊಂದು ರೀತಿ ವಿಶೇಷವಾಗಿ ಮಾನವೀಯತೆ ಇರ್ತಕ್ಕಂಥ ಒಂದು ಒಳ್ಳೆ ಸುದ್ದಿ ಇದು. ಅಲ್ಲದೆ ಮಾನವೀಯತೆಗೆ ಯಾವ ರೀತಿ ಸ್ಪಂದನೆ ಸಿಗ್ತದೆ ಮತ್ತು ಒಳ್ಳೆಯ ಸುದ್ದಿ ಇದ್ರೆ ಅದಕ್ಕೆ ಸ್ಪಂದನೆ ರಾಜ್ಯದ ಉದ್ದಗಲೇ ಹೇಗೆ ಸಿಗುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಸಾಕ್ಷಿ. ಕೊನೆಗೂ ಅಮ್ಮನ ಮಡಿಲು ಸೇರಿದ ಮಗ. ಅನ್ಸೈತಿ ಮತ್ತೆ ಮಗ ಸಿಕ್ಕಂತ ಅದ್ರ ಈಸ್ ದಿನ ಅದ್ರ ಸತ್ತನ ಆಯ್ತಾನ ಎಲ್ಲಿಲ್ಲ ಅನ್ನಂಗಾಯ್ಬಿಟ್ಟಿತ್ತು. ಇವಾಗ ಮಗ ಸಿಕ್ಕನಂತ ಕಸರದು ಎಷ್ಟನ್ನಾಗ್ಲಿ ಖುಷಿನೇ ಆತೈತೆ. ನಂದು ಪುಣ್ಯ ಅನ್ಬೇಕು. ಮತ್ತೆ ಏಟನ್ನಾಗ್ಲಿ ಕುಂಡಾಲಿ ಮಗ ಅನ್ಸೈತಿ. ಈಗ ಇಲ್ಲಿ ಕೂರಂಗಿಲ್ಲ. ಆತನಿಗಿನ್ನು 20 ವರ್ಷ. ತನ್ನ ಭವಿಷ್ಯದ ಹೊಂಗನಸನ್ನ ಕಾಣಬೇಕಾದ ಹೊತ್ತಲ್ಲಿ ಮನೆ ಅಂಗಳದಲ್ಲಿ ಚರಂಡಿಯಲ್ಲಿ ಹರಿತಕ್ಕಂಥ ಕೆಸರು ನೀರನ್ನು ಕುಡಿಯುವಂತ ಬರೋದಲ್ಲಿದ್ದ. ನೋಡಲು ಸುರದ್ರೂಪಿಯಾಗಿದ್ದ. ಇದನ್ನು ನೋಡಿದ ನಗರದ ಯಕ್ಷಗಾನ ಕಲಾವಿದ ಸತೀಶ್ ಶೆಟ್ಟಿ ಆತಂಕಕ್ಕೊಳಗಾಗಿದ್ದರು. ಆತನನ್ನ ವಿಚಾರಿಸ್ತಾರೆ, ಆತನನ್ನ ಉಪಚರಿಸ್ತಾರೆ, ಆತನಿಗೆ ಬಟ್ಟೆ ಕೊಡ್ತಾರೆ, ಎಲ್ಲವನ್ನು ಕೊಡ್ತಾರೆ. ಆದ್ರೆ ಆತ ಎಲ್ಲಿಯವನಂತ ಗೊತ್ತಿಲ್ಲ. ತೊದಲು ನುಡಿಗಳನ್ನ ಆಡ್ತಕ್ಕಂಥ ಅವನಿಗೆ ಎಲ್ಲೋ ಒಂದು ಕಡೆ ಮಾನಸಿಕ ಖಿನ್ನತೆ ಇರಬಹುದೇನೋ ಅಂತ ತಿಳ್ತಾನೆ. ಆದ್ರೆ ಆತನನ್ನ ಮತ್ತೆ ವಾಪಸ್ ಅವನ ಕುಟುಂಬಕ್ಕೆ ಸೇರಿಸಬೇಕು ಅನ್ನೋ ಒಂದು ಇರಾದೆಯಿಂದ ನೇರವಾಗಿ ಸಂಪರ್ಕ ಮಾಡಿದ್ದು ಗುಡ್ ಮಾರ್ನಿಂಗ್ ಕರ್ನಾಟಕಕ್ಕೆ. ಆ ಗುಡ್ ಮಾರ್ನಿಂಗ್ ಕರ್ನಾಟಕ ಏನ್ ಮಾಡುತ್ತೆ ಕೇಳಿದ್ರೆ ಆ ಒಂದು ವಿಡಿಯೋವನ್ನ ಪ್ಲೇ ಮಾಡುತ್ತೆ. ಇಡೀ ರಾಜ್ಯಾದ್ಯಂತ ಹರಿದಾಡ್ತದೆ. ಜೊತೆಗೆ ಏನು 1 ವರ್ಷದಿಂದ ಕಾಣೆಯಾಗಿದ್ದ ಆತ ಮಗ ವಾಪಸ್ ತನ್ನ ತಾಯಿಯ ಮಡಿಲನ್ನು ಸೇರ್ತಾನೆ. ಈಗ ಅವನಿಗೆ ನೀವು ಧಾರವಾಡದಲ್ಲಿ ಅಥವಾ ಸಿಮ್ಸ್ ಇದಲ್ಲೇ ರಿಲೇಷನ್ ಅಲ್ಲೇ ಇದಾರೆ ತೆಲಂಗಾಣ. ನಿಮ್ದು ಮೂಲ ಅಲ್ಲ. ನಾನು ಓದ್ತೀನಿ ಒಂದಿನ ಮನೆ ಬಿಟ್ಟು ಓದಿ ನಾನು ಸಾಧನೆ ಮಾಡ್ತೀನಿ, ಏನೋ ಒಂದು ಸಾಧನೆ ಮಾಡ್ತೀನಿ. ಬೆಂಗಳೂರು ಭಾಷಾ ಈ ತರ ಒಟ್ಟು ಬಿಡೋದಿತ್ತಿಲ್ಲ. ಟ್ಯಾಬ್ಲೆಟ್ ಇಲ್ದ ಈ ತರ ಕೂದ್ಲ, ಈ ತರ ಸೇವಿಂಗು ಅನ್ಸೈತಿ. ಮತ್ತೆ ಮಗ ಸಿಕ್ಕಂತ ಅದ್ರ ಈಸ್ ದಿನ ಅದ್ರ ಸತ್ತನ ಆಯ್ತಾನ ಎಲ್ಲಿಲ್ಲ ಅನ್ನಂಗಾಯ್ಬಿಟ್ಟಿತ್ತು. ಇವಾಗ ಮಗ ಸಿಕ್ಕನಂತ ಕಸರದು ಎಷ್ಟನ್ನಾಗ್ಲಿ ಖುಷಿನೇ ಆತೈತೆ. ನಂದು ಪುಣ್ಯ ಅನ್ಬೇಕು. ಮತ್ತೆ ಏಟನ್ನಾಗ್ಲಿ ಕುಂಡಾಲಿ ಮಗ ಅನ್ಸೈತಿ. ಅಲ್ಲಿ ಎಷ್ಟು ದಿನ ಇಟ್ಕೊಂಡಿಲ್ಲ ಹಾಸ್ಪಿಟಲ್ ಧಾರವಾಡದಲ್ಲಿ ಮಾನಸಿಕ ಇದರಲ್ಲಿ? ನಾವ್ ಈಗ ತೋರ್ಸಕ್ 3 ವರ್ಷ ಆತ್ರಿ. ಅಲ್ಲಿ ಅಲ್ಲಿ ಇಟ್ಕಂತಿಲ್ರಿ. ಇವನು ಚಲತ್ನಾಗ ಮಾತಾಡೋ ಸಲ ಅವ್ರು ಇಟ್ಕಂತಿಲ್ಲ. ಪೂರ ಮನ್ಸರ್ ಬಟ್ಟಿ ಮೇಲೆ ಪ್ರಜ್ಞೆ ಇಲ್ದಾರಕ್ಕೆ ಅಂತರಕ್ಕೆ ಇಟ್ಕೊಂತೀವ್ರಿ. ಈ ತರ ಇವ್ರು ಇವನು ಚೆನ್ನಾಗಿ ನೋಡಕ ಚೆನ್ನಾಗಿ ಮಾತಾಡ್ತಾನ. ಇವ್ರಿಗೆ ಇಟ್ಕನಕ್ ಆಗಲ್ಲ. ಆದ್ರೆ ತಿಂಗಳ ಎಲ್ಲನ ಇವ್ ಹಳ್ಳಿ ಊರು, ನಮ್ಮ ಹಳ್ಳಿ ಊರು ವಾತಾವರಣ ಎಲ್ಲ ದೇವ್ರ ಕೇಳ್ಬೇಕು, ಏನ್ ನೋಡಮ್ ಶಾಣ ಇರ್ತಕ ಅಂತೆಲ್ಲನ ಜಗ್ಗಿ ಅಡ್ಡಾಡ್ರಿ. ನಾನು ಇವಾಗ ಎಲ್ಲರೂ ಕೇಳ್ಬಿಟ್ಟು ಆ ಊರಿಗೆ ಹೋಗಿ ಹುಡುಕೋದು. ಮತ್ತೆ ಮತ್ತೆ ಅಲ್ಲಿಗೆ ಹೋಗಿ ಒಂದ್ಸರಿ ಏನಂದ್ರು ಹೈದರಾಬಾದ್ ಸೈಡ್ ಹೋಗಿದ್ದ. ನಾನು ಹೈದರಾಬಾದ್ ರಾಯಚೂರಿಂದ ಹಿಡಿದು ಹೈದರಾಬಾದ್ ಅಲ್ಲೆಲ್ಲ ಸ್ಟಾಪ್ ಅಲ್ಲಿ ಹೇಳ್ಕೋಬೇಕು. ಮಗ ನಾನು ಆಫೀಸ್ ಮೀಟಿಂಗ್ ಎಲ್ಲ ಹೋಗ್ತಾ ಇದ್ದೆ. ಹುಬ್ಳಿ ಎಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಹೋಗ್ತಾ ಇದ್ದೆ. ಮತ್ತೆ ವಿಜಯವಾಡ ಒಂದ್ಸರಿ ಹೋಗಿದ್ದೆ. ಅಲ್ಲೆಲ್ಲ ಟ್ರೈನ್ ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಚೆಕ್ ಮಾಡಿದ್ದೆ. ಒಂದ್ಸರಿ ಸಿದ್ದರಾಮಯ್ಯ ನ್ಯೂಸ್ ಬಂತು ಸರ್. ಇವನು ಮತ್ತೆ ನಮ್ಮ ಹುಡುಗರೆಲ್ಲ ಹೋಗಿ ಹುಡುಕದ್ರು. ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ ಎಲ್ಲ ಹೋಗಿ ಇಂಟಿಮೇಷನ್ ಮಾಡಿ ಮಾತಾಡಿದ್ರು ಸರ್. ನನ್ನ ಫ್ರೆಂಡ್ ಸರ್ಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಆಗಿ ವರ್ಕ್ ಮಾಡ್ತಾರೆ ಸರ್. ಬೆಂಗಳೂರಲ್ಲಿ 4 ಜನ ಇದ್ದಾರೆ. ಚಿತ್ರದುರ್ಗದಲ್ಲಿ ಎಲ್ಲರಿಗೂ ಫೋಟೋ ಆಲೋಚನೆ ಮಾಡಿ ಕೈ ಕಾಲು ಶಾಕ್ ಆಗಂಗಾಗಿ ಹಿಂಗ್ ನಡ್ದದ್ದು ಇದು ಮಾಡೋದು ಹುಡುಕೋದಕ್ಕೆ ಎಷ್ಟು ಖರ್ಚಾಗಿರ್ಬೋದು ನಿಮಗೆ? ಅದು ಹೇಳ್ಬಾರ್ದು ಬಿಟ್ರಿ. ಅದು ಎಲ್ಲ ಅವ್ರು 1 ವರ್ಷ ಆಯ್ತು ಸರ್ ಕೆಲ್ಸಕ್ಕೆ ಹೋಗಿಲ್ಲ ಸರ್. ಮನೆಯಲ್ಲೇ ಸುಮ್ನೆ ಅವ್ನ ಚಿಂತೆಯಲ್ಲೇ ಇವರೇ ಮನೆಯಲ್ಲೇ ಇರೋದು. ಲಾಗ್ ಹಾಕೊಂಡ್ಬಿಡೋದು ಮನೆಯಲ್ಲಿ. ಒಂದು 20 ಊಟ ಮಾಡಿದ್ರು ಕೇಳೋರಿಲ್ಲ, ಊಟ ಮಾಡಿದ್ಯಾ ಅಂತ ಕೇಳೋರಿಲ್ಲ, ಮಾಡಿಲ್ಲ ಅಂತಾನು ಕೇಳೋರಿಲ್ಲ, 1 20 ರೇಷನ್ ತಂದು ಕೊಡೋರಿಲ್ಲ ಸರ್.
ಅದು ಹೆಂಗೋ ಒಬ್ಬ ಪೆನ್ಷನ್ ಮಗ ಬರುತ್ತೆ ಸರ್, ಸಾಕಂತ ಜನ 1200 1000 ಇಂಥ rupees ಮಗನ monthly ಬಗ್ಗೆ ಏನ್ ತಗೊಂಡ್ ವಿಧವಾ ವೇತನ ಬರುತ್ತೆ ಸರ್. ನಾನು ಅದರಲ್ಲಿ ಏನ್ ತಗೊಂಡದ್ದು ಯಾಕೆ ಸಾಲ ದುಡಿಬೇಕಂತ ಸುಮ್ನೆ ಮನೆಗೆ ಕುಂದ್ರದ್ದು ಆಲೋಚನೆ ಮಾಡ್ಕೊಂತ ಮಾಡಿ ಈಗ ಅವ್ರದೇ ಒಂದು ಭರವಸೆ ಇತ್ತು, ಅವ್ರಿಗೋಸ್ಕರ ದುಡಿತಾ ಇದ್ರು. ಅವನೇ ಹೇಳಿದ್ಮ್ಯಾಗ ನಾನು ಏನು ಆಗಿಲ್ಲ ಯಾಕಂದ್ರೆ ಆ ಮಗು ಒಬ್ಬನೇ ಮಗ ಸರ್, ಈ ಮಗು ಒಬ್ಬನೇ ಮಗ. ನಮ್ ದೊಡ್ಡಪ್ಪ ಇಬ್ರು ಮಗ ಕೈ ಬಂದು ಇವನು ಇವಾಗ ಅವರು ಮದ್ವೆ ಆಗಿ ಬೆಂಗಳೂರಲ್ಲಿ ಇದ್ದಾರೆ, ಇವ್ರು ಊರಲ್ಲಿ ಒಬ್ಬರೇ ಆಗ್ಬಿಟ್ರು. ಹಂಗಾಗಿ ಮಾತಾಡ್ಬೇಕು ಒಳ್ಳೇದು ಅಲ್ಲ ಅಮ್ಮನಿಗೆ ಮಾತಾಡ ನೋಡಪ್ಪ ಅಮ್ಮ ಅಲ್ವಾ ನಿಮ್ ಸಾಕಿಲ್ಲ ಪಾಪ ಇದ್ದಾಗ ಅದೆಲ್ಲ ಮಾಡ್ಕೊಂಬಾರ್ದು ಅಣ್ಣನ ಆಗ್ಬೇಕು ಸರ್. ನಾನು ಮೊದಲನೇದಾಗಿ ನಗರದ ಆಪತ್ ಬಂಧುವ ಟೀಮ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ, ನನ್ನ ತಮ್ಮನ ಹುಡುಕೊಟ್ಟಿದ್ದಕ್ಕೆ. ಯಾಕಂದ್ರೆ ಯಾರೇ ಆಗಲಿ ತಮ್ಮ ಅನ್ನೋದು ಅವ್ರಿಗೊಂದು ಸ್ಪೆಷಲ್ ಇರ್ತದೆ. ಯಾಕಂದ್ರೆ ಅವ್ರ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೋ ಆ ತಾಯಿಗೆ ಗೊತ್ತಿರ್ತಾರೆ ಮಗುವಿನ ಬೆಲೆ ಏನು ಅಂತ ಹೇಳಿ. ಅವ್ನ ಒಂದು ವರ್ಷದಿಂದ ಅವ್ರ ತಾಯಿ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ನಾವು ಕಣ್ಣಿನ ಹತ್ರದಿಂದ ನೋಡಿದವರು. ಯಾಕಂತಂದ್ರೆ ನಮಗೂ ತಂದೆ ತಾಯಿ ಇದ್ದಾರೆ, ಅಣ್ಣ ತಂಗಿ ಇದ್ದಾರೆ. ನಾವು ಒಂದ್ ದಿವಸ ಕಂಡಿಲ್ಲ ಅಂದ್ರೆ ನಮ್ಮ ತಾಯಿ ಫೋನ್ ಮಾಡ್ಬಿಟ್ಟು ಯಾವಾಗ ಬರ್ದಿರ, ಎಲ್ಲಿದ್ದೀರಾ, ಏನಂತ ಕೇಳ್ತಾರೆ. ಆ ತಾಯಿ ಎಷ್ಟು ಗೋಳಾಡಿದಾರೋ ಗೊತ್ತಿಲ್ಲ. ಅವ್ರಿಗೆ ಅವ್ರ ಮಗನ ವಾಪಸ್ ಅವ್ರ ಮಡ್ಲಿಗೆ ಹಾಕಿದ್ದಾರೆ. ಆಪತ್ ಬಂಧುವ ಟೀಮಿಗೆ ನಾನು ಧನ್ಯವಾದ ಹೇಳ್ತೀನಿ, ಜೊತೆಗೆ ಸರ್ಗೂ ಧನ್ಯವಾದ ಹೇಳ್ತೀನಿ. ಮತ್ತೆ ಪೊಲೀಸ್ ಇಲಾಖೆಯವರು, ನಮ್ಮ ಮಸ್ಕಿ ಆಗಲಿ ಅಥವಾ ನಗರ ಪೊಲೀಸ್ ಇಲಾಖೆಯವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಅವ್ನು ವಿಡಿಯೋ ಬಂದ ತಕ್ಷಣ ನಮ್ಗೆ ತಿಳಿಸಿ ಈ ತರ ನಿಮ್ ತಮ್ಮನ ನೋಡಿ ಅಂತ ಕನ್ಫರ್ಮೇಶನ್ ಮಾಡ್ಕೊಂಡು, ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಹೊರಡಿ ಅಲ್ಲಿಗೆ ಅಂತ ಹೇಳಿ ನಮ್ಮನ್ನ ಇಲ್ಲಿ ಇಮಿಡಿಯೇಟ್ ಆಗಿ ಬರ್ಮಾಡ್ಕೊಂಡು, ಮತ್ತೆ ಅವನ ರಾತ್ರಿ ಎಲ್ಲ ಈ ಟೀಮ್ ಅವ್ರನ್ನ ಕಾದು ಅವನಿಗೆ ಊಟ ಮತ್ತೆ ವಸತಿಯನ್ನು ಕೊಟ್ಟು ಅವನಿಗೆ ನಮ್ಮಲ್ಲಿಗೆ ನಮ್ಮ ಜೊತೆ ಸೇರಿಸಿ ನಮ್ ಊರಿಗೆ ಕಳಿಸ್ಕೊಡ್ತಾ ಇದಾರೆ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಗೆ ಏನಿಲ್ಲ ಅಂತ ಅನ್ಕೊಂತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ದಾವೂದ್ ಇಬ್ರಾಹಿಂ ಅಲ್ಲೂರಲ್ಲಿ ಸಲಾಂ ಕರ್ಬೋ ಓ ರಾತ್ ಕೋ ಮಿಲಾ ಖುಷಿ ಆಗಿದ್ದಾನೆ. ಥ್ಯಾಂಕ್ ಯು ಬೋಲ್ ಥ್ಯಾಂಕ್ಸ್ ಬೋಲ್ ಇನ್ಕಾ ಬೋಲ್ ದಾಲ್ ವಾಲಾ ಫೋನ್ ಮಾಡಿದ್ದೆ मन में याद है ವಾಯ್ಸ್ ಅಲ್ಲಿ ಮಾತಾಡಿ याद है ಮಾತಾಡಿ ವಾಯ್ಸ್ ಗೊತ್ತಾಯ್ತು रात को ಹಿಂಗಂತ ಅಂಡ್ತಾರ ನೋಡ್ರಿ ವೈ ಎಲ್ಲ ಇದ್ದಾಗ ಮಂಡ್ಯ ಬಸ್ಕೊಂತಾರೆ ನಮ್ಮ ಐಡಿಯಾ ಬಂದು ಹೇಳಮ್ಮ ಒಂದು ಹೇಳ್ಬಿಡಿ, ಹೊರಡ್ತಾ ಇದ್ದೀರಿ ಲಾಸ್ಟ್ ಕೊನೆದಾಗ ಹೇಳಿ. ಹೌದ್ರಿ, ಹಾಂ ಹೋಗ್ತಾ ಇದ್ರಿ ಮಗ ಸಿಕ್ಕಾನ, ಇವಾಗ ಕರ್ಕೊಂಡು ಹೋಗ್ತೀವಿ. ಹಾಂ ಭಾಳ ಪುಣ್ಯ ಬರಲಿ ನೀವು ಹುಡುಕಿ ಕೊಟ್ಟಿದ್ದು. ಹಾಂ ನಿಮ್ಮದು ಮರೆಯಲಾರ್ದಂಗೆ ಆಯ್ತು. ನನಗೆಲ್ಲ ಮಗ ಇದಾನ ಇಲ್ಲ ನಂಗೆ ಆಯ್ತು. ಹೆಂಗನ ಸಿಕ್ಕನ ಸಾಕು, ನಿಮ್ಮ ಪುಣ್ಯಲಿದ್ದ ಹಾಂ ಅಷ್ಟೇ ಸಾಕು ನೋಡ್ರಿ. ಮತ್ತೆ ಏನು ಇನ್ನೊಮ್ಮೆ ವೈದ್ಯ ತೋರಿಸಿ ಅಥವಾ ಜೋಪಾನ ಮತ್ತು ಚಿಕಿತ್ಸೆ ಮಾಡಿಸ್ಕೊಳ್ಳಿ. ನಮ್ಮೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಾವೆಲ್ಲ ಸರಿ ಒಂದು ಅನುಕೂಲ ಮಾಡಿ ಒಂದು ರಾತ್ರಿ ಊಟ ತಿಂಡಿ ಚಿಕಿತ್ಸೆ ಎಲ್ಲ ಮಾಡಿಸಿದ್ವಿ, ಆರೋಗ್ಯ ತಪಾಸಣೆ ಮಾಡಿಸಿದ್ವಿ. ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಹುಷಾರು ಕರ್ಕೊಂಡು ತೋರಿಸ್ಕೊಂಡು ಒಳ್ಳೆ ಬಾಯ್ ಬಾಯ್ ಏ ಇಬ್ರಾಹಿಂ ಇಲ್ಲಿ ಜಾಗ ಅದು ಸ್ಟೈಲ್ ಅಣ್ಣ. ಓಕೆ ಭಾಳ ಪುಣ್ಯ ಬರಲಿ ನಿಮಗೆ. ನಿಮ್ಮದು ಕೃತಜ್ಞತೆ ನಾನು ಸಾಯತನ ಮರೆಯಗಲ್ರಿ. ಮತ್ತೆ ಪುನಃ ಅವನಿಗೆ ಇದು ಮಾಡ್ದಂಗೆ ಆತ್ ನೋಡಿ. ಓಕೆ 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 ಹಾಂ ಬಾಯ್. ಸ್ನೇಹಿತರೆ, ಮಗನನ್ನ ಅಮ್ಮನ ಮಡಿಲಿಗೆ ಸೇರಿಸುವಂತ ಈ ಕಾರ್ಯಾಚರಣೆಯಲ್ಲಿ ಏನು ಗುಡ್ ಮಾರ್ನಿಂಗ್ ಕರ್ನಾಟಕ ತಂಡ ಕಾರ್ಯಾಚರಣೆ ಮಾಡ್ತದೆ, ಅದಕ್ಕೆ ಆಪತ್ತು ಬಾಂಧವರ ಸಹಕಾರವನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಇಲ್ಲಿ ದುಬ್ಬತ್ತಟ್ಟಿಯ ಹಿದಾಯತ್ ಮತ್ತು ತಂಡ ಇರ್ಬೋದು, ನೂಲಿಗೆರೆಯ ಅಬೂಬಕರ್ ಇರ್ಬೋದು, ನವೀನ್ ಇರ್ಬೋದು, ಹರೀಶ್ ಮತ್ತು ತಂಡ ಇರ್ಬೋದು, ಯಕ್ಷಗಾನ ಕಲಾವಿದ ಸತೀಶ್ ಶೆಟ್ಟಿ ಇರ್ಬೋದು, ಅಲ್ಲದೆ ನಮ್ಮ ನಗರ ಠಾಣೆಯ ASI ಕುಮಾರ್ ಮತ್ತು ಸಿಬ್ಬಂದಿಗಳಿರ್ಬೋದು,
ಮುಂದೆ ರಾಯಚೂರಿನ ಮಸ್ಕಿ ಠಾಣೆಯ ಪೊಲೀಸರು ಇರ್ಬೋದು, ನಮ್ಮ ಸಾಮಾಜಿಕ ಜಾಲತಾಣದ ನಮ್ಮ ಕಾರ್ತಿಕ್ ಮಲ್ನಾಡ್ ಇರ್ಬೋದು, ಸುಪ್ರೀತ್ ಡಿಸೋಜ್ ಇರ್ಬೋದು, ಇಡೀ ನಮ್ಮ ರಾಯಚೂರು ಮತ್ತು ಮಸ್ಕಿ ಭಾಗದ ನಮ್ಮ ಸ್ನೇಹಿತರಿರ್ಬೋದು, ಎಲ್ಲರೂ ಕೂಡ ಇದು ಒಟ್ಟಾರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮಗನನ್ನು ಮತ್ತೆ ವಾಪಸ್ ಅಮ್ಮನ ಮಡಿಲಿಗೆ ಸೇರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇಂತಹ ಮಾನವೀಯ ಸ್ಪಂದನೆಗಳು, ಮಾನವೀಯ ವರದಿಗಳು ಅಥವಾ ಮಾನವೀಯ ಮೌಲ್ಯಗಳನ್ನು ಉಳಿಸ್ತಕ್ಕಂಥ ಕೆಲಸದ ಅವರೆಲ್ಲ ಜೊತೆಯಾಗಿದ್ದಕ್ಕೆ ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುವ ಕೆಲಸ ನಮ್ಮದಾಗಿದೆ.